ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನನ್ನ ಅಕ್ಕ ಮನೆಗೆ ಕೂಗಿಕೊಂಡು ಬಂದು ನನ್ನನ್ಸು ಕೂಗಿಸ್ತಿದ್ದಾಳೆ. ಅದಕ್ಕಲ್ಲ ನಾನು ಕೂಗುದೆಂತಕ್ಕೆ ಗೊತ್ತಿಲ್ಲ ಗೈಸ್, ಮೊಬೈಲ್ ಒತ್ತುದು ಬಂದು ಇಲ್ಲಿ ಮೊಬೈಲ್ ಒತ್ತುದು, ಮಾತಾಡ್ಲಿಕ್ಕಿಲ್ಲ ಕರ್ಮದವಳು. ಹಾಗೆ ಹೇಳಿಗಿಲ್ಲ ಅಕ್ಕನಿಗೆ. ಕೃಷಿ ಯಂತ್ರ ಮೇಳಕ್ಕೆ ರೀಚ್ ಆದ್ವಿ. ಯಂತ್ರ ಅಲ್ಲ, ಕೃಷಿ ಅಲ್ಲ, ಸಸ್ಯ ಮೇಳ ಸಮಥಿಂಗ್ ಆ ತರ ತಿನ್ನಕ್ಕೆ ಹೋಗಿಲ್ಲ. ನಮಗೆ ನಿಮ್ಮದೇ ಸಂಬಂಧ ಇಲ್ಲ, ಅದನ್ನೆಲ್ಲ ಬೆಳೆಸಲಿಕ್ಕೆ ನಮಗೆ ಆಗುದಿಲ್ಲ. ಗೈಸ್ ನೋಡಿ ಏನ್ ಮಾಡ್ತಿದ್ದಾರೆ ಅಂತ, ಪ್ರಾಣಿ ತೊಂದರೆ ಕೊಡ್ತಿದ್ದಾರೆ. ಹಾಗಲ್ಲ, ನಂಗೆ ಗೊತ್ತಿಲ್ಲ. ಎಲ್ಲ ನಮೂನಿಯ ಗಿಡಗಳುಂಟು. ಮೈಕ ಇಲ್ಲ ನಮ್ಮ. ನಾವು ಈ ವ್ಲಾಗ್ ಅನ್ನು ಎಂತ ಮಾಡ್ತೇವೆ ಗೊತ್ತಾ ಗೈಸ್? ಹೌದು, ಮೈಕ್ ಬೇಕು. ತಗೊಳ್ತಿದ್ದೇವೆ. ಹೌದು, ಅಷ್ಟು ಬಂದಿದೆ, ಎಣ್ಣೆ ಹಾಕಿ ಅಲ್ಲ. ಅಷ್ಟು ಗಿಡಮೂಲಿಕೆಗಳನ್ನು ಹಾಕಿ ಮಾಡಿದಾರಂತೆ. ಯಾರಾದ್ರೂ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಹೌದು, ಇಲ್ಲಿ ತುಂಬಾ ರಶ್ ಉಂಟು, ಹಾಗಾಗಿ ವಿಡಿಯೋ ತೆಗಿಲಿಕ್ಕೆ ಆಗ್ತಿಲ್ಲ. ಮತ್ತೆ ಸಾಂಗ್ ಹಾಕಿದ್ದಾರೆ, ಕಾಪಿರೈಟ್ಸ್ ಬೀಳ್ತದೆ. ಟೆಂಪಲ್ ಜುವೆಲ್ಸ್ ಎಲ್ಲ ಉಂಟು ಗೈಸ್ ಇಲ್ಲಿ. ಹಾಯ್ ಮಾಡ. ಗೈಸ್ ಎಂತ ಅಂದ್ರೆ ಇಲ್ಲಿ ಬೆಳಗ್ಗೆ ಬರ್ತಿಲ್ಲ. ಸೊ ಗೈಸ್ ಎಂತ ಅಂದ್ರೆ ಇಲ್ಲಿ ಕೃಷಿ ಮೇಳಕ್ಕೆ ಕೃಷಿ ಎಂತ ಮೇಳ ಇದು? ಕೃಷಿ ಮೇಳವೇ. ಹೌದು, ಇದು ಕೃಷಿ ಮೇಳದ ತರವೇ. ನಿಮ್ಗೆ ಅಗ್ರಿಕಲ್ಚರ್ನವರಿಗೆಲ್ಲ ತುಂಬಾ ಒಳ್ಳೇದು. ಬಟ್ ನಮಗೆ ಆಯ್ತು, ಅಪ್ಪನದು ಕಾಪಿರೈಟ್ಸ್ ಬಿತ್ತಲ್ಲಿ. ಹೇಳು, ಕೃಷಿ ಯಂತ್ರ ಮೇಲೆ ಹೇಗಿತ್ತು? ಇಲ್ಲಿ ಎಂತ ಅಂದ್ರೆ ಇದು ದೊಡ್ಡವರಿಗೆಲ್ಲ ಚಂದ, ನಮಗೆ ಚಿಕ್ಕ ಮಕ್ಕಳಿಗೆ ನಾವು ಎಕ್ಸ್ಪೆಕ್ಟ್ ಮಾಡೋದು ಬೇರೆ. ಇಲ್ಲಿ ಇರುವುದಿಲ್ಲ ಅದು. ಚಿಕ್ಕ ಮಕ್ಕಳನ್ನ ನಾವು ಏನು ಚಿಕ್ಕವರಲ್ಲ, ಒಂದ್ ಸ್ವಲ್ಪ ಮೆಚೂರ್ಡ್ ಆದ ಆಯ್ತು, ತಿನ್ಲಿಕ್ಕೆಲ್ಲ ಚಂದ ಉಂಟು. ಬಟ್ ನಮಗೆ ಬೇಕಾದೆಂತ ಇಲ್ಲ. ನಂಗೆ ಎಂತ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಸಸ್ಯ ಜಾತ್ರೆ ಅಂತ ಹೇಳುದು ಬೇಡ, ಯಂತ್ರ ಮೇಳ ಅಂತ ಹೇಳ್ಬೋದು. ಯಾಕಂದ್ರೆ ಯಂತ್ರ ಇತ್ತು, ನಿನ್ನ ಕಣ್ಣು ಕಾಣ್ಲಿಲ್ಲ ಅಷ್ಟೇ. ಎಲ್ಲ ಕಡೆ ಯಂತ್ರವೇ ಇತ್ತು, ಎಂತೆಲ್ಲ ಮಿಷನ್ಸ್ ಗಳೇ ಇದ್ದದ್ದು. ಮಸಾಜರ್ ಗಿಡಗಳು ಒಂದು 4 ಇತ್ತು. ಮತ್ತೆ ಜ್ಯುವೆಲ್ರೀಸ್ ಕಟ್ ಮಾಡುದಿತ್ತು, ತರಕಾರಿ ಕಟ್ ಮಾಡುದು, ಮತ್ತೆ ಪಿಕಲ್ಸ್ ಇತ್ತು. ಮತ್ತೆ ನಾವು ಪಿಕಲ್ ಮತ್ತೆ ಕ್ಯಾಶ್ ತಗೊಂಡು ಕರದು. ಹೌದು, ಓಪನ್ ಮಾಡು, ಹೇಗೆ ಉಂಟು ಇದು ತಿನ್ನುವ ನಾವು. ಈ ತರ ತೆಗೆದ್ರೆ ಟೇಸ್ಟ್ ಜಾಸ್ತಿ ಆಯ್ತು. ಮಿಕ್ಸಿಡ್ ಓಡ್ಸೋದು ಅದು ಮನೇಲಿ ಮಾಡಿದ ಬೊಂಡೈಸ್ ಅಂತ ಅಂದಾಗುದು. ಬಿರ್ಕಿಸಬೇಡ, ಅದಕ್ಕೆ ಕಾಸ್ಟ್ಲಿ 200 ರೂಪಾಯಿ. ಏನ್ ಮಲ್ಲಿಗೆ ದೈ ಇದ್ರೆ 10 ಮಲ್ಲಿಗೆ ದೈ ಸೋಪ್. ಇದು ಖಾರ ಇಲ್ಲ, ಅಲ್ಲಿ ದೊಡ್ಡದಾಗಿ ದೈ ಇತ್ತು ಮಲ್ಲಿಗೆ ದೈ ಚಂದ ಉಂಟು, ಖಾರ ಇಲ್ಲ ರೀಚ್ ಆಗ್ಲಿಲ್ಲ. ಯಾಕಂದ್ರೆ ನಾನು ಜಾಬ್ರಿಗೆ ಹೋಗಿದ್ದೆ, 7th ದಿನ ಜಾಬ್ರಿಗೆ ಹೋಗಿದ್ದೆ. ಆಗ ಅಲ್ಲಿ ನಾನು ಇದನ್ನು ತಿಂದಿದ್ದೆ, ಸಖತ್ತಾಗಿತ್ತು, ನಂಗೆ ತುಂಬಾ ಇಷ್ಟ ಆಗಿತ್ತು. ಅಪ್ಪ ನೀವು ಹೊಡಿಬೇಕಾ? ಗೇರ್ ಬೀಜ ಮುಂಚೋಂಡಮ್ಮ ಒಂದು ಮುಗಿಪುನೇಪ ಕೃಷಿ ಯಂತ್ರ ಮೇಳ ಎಲ್ಲೇ ಬಾಡುಗ ಅಂಚ ವಿಡಿಯೋ ನಗರಲ್ಲ. ಇದು ಸವಿರುಚಿ, ಕೆಮ್ಮಯ್ಯ ಸವಿರುಚಿಗೆ ಬನ್ನಿ, ತುಂಬಾ ಚಂದ ಉಂಟು ಬಿರಿಯಾನಿ. ಪ್ರಮೋಷನ್ ಅಲ್ಲ, ನಾವು ಫ್ರೀ ಪ್ರಮೋಷನ್ ಕೊಡೋದು ನಾವು. ಬನ್ನಿ, ಚಂದ ಉಂಟು ಬಿರಿಯಾನಿ. ಮತ್ತೆ ನಿಮಗೆ ತೋರಿಸ್ತೇವೆ ಹೇಗೆ ಬಿರಿಯಾನಿ. ಪಿಕಲ್ನ ರಿವ್ಯೂ ಕೊಡ್ತಾನೆ ಗೈಸ್, ಜಾಸ್ತಿ ಓವರ್ ಆಕ್ಟ್ ಮಾಡಬಾರ್ದು, ಆಮೇಲೆ ಅದಕ್ಕೆ ಕಮೆಂಟ್ ಆಗ್ತಾರೆ. ಹೌದು, ಇಲ್ಲದಿದ್ರು ಸಾಲ ನೀವು ಕಮೆಂಟ್ ಆಗ್ತೀರಿ ಅಂತ ಹೇಳಿ ಆಯ್ತು, ಎಲ್ಲ ಗುಚ್ಚಿ ತಿಂದಾಯ್ತು. ನೀವು ಕಮೆಂಟ್ ಆಗ್ತೀರಿ ಅಂತ ಹೇಳಿ ನಾನು ಇರುವ ರೀತಿಯನ್ನು ನಾನು ಚೇಂಜ್ ಮಾಡೋದೇ ಇಲ್ಲ. ಸೊ ಇಫ್ ಯು ಜಡ್ಜ್, ಐ ಡೋಂಟ್ ಬಾದರ್. ಮತ್ತೆ ಕೆಟ್ಟ ಕಮೆಂಟ್ಸ್ ಹಾಕಿದಾನೆ ನಾವು ಬಾದರ್ ಮಾಡೋದಿಲ್ಲ, ಅವರಿಗೆ ಮಾಡಿಗೆ ಕೆಲಸ ಇಲ್ಲ ಅಂತ ಅನ್ಕೊಳ್ತೇನೆ ಅಷ್ಟೇ. ಮತ್ತೆ 4 ಬಿರಿಯಾನಿ ಬಂತು, 4 ಪ್ಯಾಕೆಟ್ ಬಿರಿಯಾನಿ ಬಂತು. ಪಿಕಲ್ ಇಸ್ ವೆರಿ ನೈಸ್. ಹೌದು, ಬೇಕಿದ್ರೆ ಅರ್ಧ ಕೊಡ್ತೇನೆ ಇಲ್ಲಿ. ಇದು ನನಗೆ ಬೇಕಿದೆ 120 ರೂಪೀಸ್ಗೆ ಬೆಳ್ಳುಳ್ಳಿ ಪಿಕಲ್ ಸಿಗ್ತದೆ. ನನ್ನ ಅಂಗಿಗಾಯ್ತು, ಚಂದ. ನನ್ನ ವೈಟ್ ಅಂಗಿ ಚೆಕ್ ಬೇಕಿತ್ತ ಇವಾಗ ಮತ್ತೆ ಎಂತ ಹೇಳುದು.
ಹಾ ಮತ್ತೆ ಎಂತ ಕೆಲವರು ಹೇಳ್ತಾರೆ ನೀವೇನು ಹೇಳಿ ಗೈಸ್ ಬಿರಿಯಾನಿ ಓದಿ ವಿಡಿಯೋ ಎಂತಕ್ಕೆ ಮಾಡುದು ಅಂತ. ನನಗೆ ಗೊತ್ತುಂಟಾಯ್ತಾ ಗೈಸ್ ಓದ್ಲಿಕ್ಕೆ ನಾ ಓದ್ತೇನೆ ಬೇಗ ಬಂದ್ರು ನಂಗೆ ಹೇಳಿಕ್ಕೆ. ಮತ್ತೆ ಒಳ್ಳೆ ಮಾರ್ಕ್ಸ್ ಸಹ ಬಂದಿದೆ ನನಗೆ, ಸರ್ತಿ ತೊಂದರೆ ಇಲ್ಲ ಅಷ್ಟೇ ಫ್ರೆಂಡ್ಸ್. ಬೈ. ಇಷ್ಟುಂಟು ಗೈಸ್, ಅಲ್ಲಿದ್ದ ಬದ್ದದೆಲ್ಲ ತಿಂದಿದೆ. ಇಲ್ಲಿ ಕಬಾಬ್ ಉಂಟು, ಕೋಳಿ ಪೀಸ್ ಒಂದೊಂದು ಇಷ್ಟಿಷ್ಟು ದೊಡ್ಡದುಂಟು. ಚಂದಟಾ ಆಲ್ವೇಸ್. ಇನ್ನೊಂದ್ಸಲ ಗ್ಲಾಸಲ್ಲಿ ನೀರು ತಂದ್ಕೊಡು. ಸಾಯಿ. ಚಂದ ಉಂಟಾ? ಅಂದಿರಿ ಅರ್ಧ ಹಾಗೆ ಬಾಕಿ ಉಂಟು, ಮುಕ್ಕಾಲು ಹಸಿ ಇಲ್ಲಿ. ನಿಮಗೆ ಬೇಜಾರಾದಾಗೆಲ್ಲ ಸಾಯ್ತೀನಿ ಫ್ರೆಂಡ್ಸ್, ಬೇಜಾರೆಲ್ಲ ಮತ್ತೆ ಬಿರಿಯಾನಿಯನ್ನೇ ತಿನ್ನಿ. ಅಯ್ಯೋ ನಂದು ಕಿಲಿ ಇಷ್ಟುಂಟು. ಫ್ರೆಂಡ್ಸ್, ಇವತ್ತು ನಾವು ಇದು ನೆಕ್ಸ್ಟ್ ಡೇ ಕೃಷಿ ಮೇಳಕ್ಕೆಲ್ಲ ಹೋಗಿ ಬಂದು, ಈಗ ಇದು ಸಂಡೇ. ಸೊ ನಿಮಗೆ ಕೃಷಿ ಮೇಳಕ್ಕೆ ಇವತ್ತೇ ಈ ವಿಡಿಯೋನ ಅಪ್ಲೋಡ್ ಮಾಡ್ತವೆ. ನಿಮಗೆ ಬೇಕಿದ್ರೆ ನಾಳೆ ಹೋಗಿ ಕೃಷಿ ಮೇಳಕ್ಕೆ, ಅಥವಾ ಇವತ್ತು ಸಂಜೆ ಹೋಗಿ, ರಾತ್ರಿ ಹೊತ್ತಿರ್ತದೆ ಕೃಷಿ ಮೇಳ. ಈಗ ಎಂಥ ವಿಷಯ ಅಂದರೆ, ನಾವೀಗ ಬೆಳಿಗ್ಗೆ ಎದ್ದಿದ್ದಾವೆ ಫ್ರೈಡ್ ರೈಸ್ ಮಾಡಲಿಕ್ಕೆ. ಸೊ ಹೇಗೆ ಎಗ್ ಫ್ರೈಡ್ ರೈಸ್ ಮಾಡೋದು ಅಂತ ನಿಮಗೆ ತೋರಿಸ್ತೇವೆ. ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ನಿನ್ನೆ ಅಂತೂ ತುಂಬ ಬೇಗನೆ ನಿದ್ದೆ ಮಾಡಿದ್ದೇನೆ ನಾನು ಮಾತ್ರ ನನ್ನ ಅಷ್ಟೊತ್ತಿಗೆ ಗೊತ್ತಿಲ್ಲ ನನಗೆ, ಯಾಕಂದರೆ ನನಗೆ ಎಕ್ಸಾಮ್ಸ್ ಇದ್ದ ಕಾರಣ ನನಗೆ ಸರಿ ನಿದ್ದೆವೇ ಇರಲಿಲ್ಲ ಗಾಯ್ಸ್. 1 ಗಂಟೆಗೆ ಮಲಗಿ 3 ಗಂಟೆಗೆಲ್ಲ ಹೇಳ್ತಿದ್ದದು. ಆದರೂ ಎಕ್ಸಾಮ್ನ ಕತೆ ನೋಡಿದ್ರೆ ಗೋವಿಂದಾಗಿದೆ. ಇರಲಿ ಪರವಾಗಿಲ್ಲ. ಎಂತ ಅಂದರೆ ಮತ್ತೆ ಇದು ಹೇಳಲಿಕ್ಕಿದ್ದೆಲ್ಲ ನಾವು ಈಗ ನಾವು ಫ್ರೈಡ್ ರೈಸ್ ಮಾಡ್ತಿದ್ದೇವೆ ಗೈಸ್, ನಮ್ಮ ಹೊಟ್ಟೆಗೆ ನಾವೇ ಮಾಡ್ಕೊಳ್ಬೇಕಂತೆ. ಸೊ ಪ್ರಿಪರೇಷನ್ಸ್ ಆಗ್ತಾ ಉಂಟು, ತೋರಿಸ್ತೇವೆ ನೋಡಿ ಗೈಸ್. ಅಯ್ಯೋ ಇದು ಫ್ಲ್ಯಾಶ್ ಲೈಟ್ ಆನ್ ಆಗಿದೆ. ಹಾಂ, ಇದು ಕ್ಯಾರೆಟು, ಇದು ಈರುಳ್ಳಿ, ಇದರಲ್ಲಿ ಕ್ಯಾಪ್ಸಿಕಮ್. ಅದೇ ಕಟ್ ಮಾಡಿಲ್ಲ ನೀನು? ಶೀಟ್ ಹಾಕ್ತಿದ್ದ ವಿಷಯ ಇದರಲ್ಲಿ ಹೇಳಿದ ವ್ಲಾಗಲ್ಲಿ ಹೇಳಿದೇನಿಲ್ಲ ನನಗೆ ಗೊತ್ತಿಲ್ಲ ಗೈಸ್. ಬಟ್ ನಾವು ನನಗೆ ಶೀಟ್ ಹಾಕಿದ್ರು ಅದು ಕಂಪ್ಲೀಟ್ ಆಗಿದೆ, ಅದು ನಿಮಗೆ ತೋರಿಸ್ತೇನೆ ನಾನು. ನೋಡಿ ಫುಲ್ಲು ಶೀಟ್. ಈಗ ಅಲ್ಲಿ ಹಿಂದೆ ನಮಗೆ ಅಸ್ತ್ರೊಳೆ ಆಗ್ತಾ ಉಂಟು. ಅಸ್ತ್ರೊಳೆ ಪುನಃದಾಯ್ತಾ ಪುನಪ್ಪ ಅಲ್ಲಿ ಪಿರೋದಾಯ್ತು ಅಂತೋನಿ ಪುನಃ ಅಲ್ಲ ಅಲ್ಲ ಅಂತೆ ಗೈಸ್. ಬೆಂದರ್ ದಿಕ್ಕೇಲ ಅಂದರೆ ಇದು ಕಟ್ಟಿಗೆಲ್ಲ ಹಾಕ್ತಾರೆ ನೀರು ಬಿಸಿ ಆಗಲಿಕ್ಕೆ, ಅದಕ್ಕೆ ನಮ್ಮ ಭಾಷೆಯಲ್ಲಿ ಬೆಂದರ್ ದಿಕ್ಕೇಲ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಹೇಗೆ ಹೇಳ್ತಾರೆ ನನಗೆ ಗೊತ್ತಿಲ್ಲ ಗೈಸ್. ನಾವು ಉಂಟಲ್ಲ ಹೂವಿನ ಗಿಡಕ್ಕೆಲ್ಲ ನೀರು ಹಾಕಲಿಕ್ಕೆ ಕಷ್ಟ ಆಗ್ತದೆ ಅಂತೇಳಿ ಈ ಥರ ಜಟ್ ಹಾಕಿ ಬಿಡೋದು ಗೈಸ್. ಅಂದರೆ ತೋಟಕ್ಕೆ ಸಹ ಆಗ್ತದೆ, ಅಂದರೆ ಅಲ್ಲಿ ನೋಡಿ ಆ ಗಿಡ ಉಂಟಲ್ಲ ರಾಂಬೋಟ, ಅದಕ್ಕೆ ಸಹ ಆಗ್ತದೆ ಮತ್ತು ಹೂವಿನ ಗಿಡಕ್ಕೆ ಸಹ ಆಗ್ತದೆ ಅಂತ ಅಂತ ನಿಮಗೆ ಗೊತ್ತುಂಟ ಗೈಸ್. ಇದು ಅಯ್ಯೋ ಇಲ್ಲಿ ನೀರು ಬರ್ತದಲ್ಲ, ಎಲ್ಲಿಂದ ಹೋಗುದು ನಾನು ಅದರೊಳಗೆ. ಸೊ ಇದರಲ್ಲಿ ಎಂತ ಅಂದರೆ ಪತ್ಪೆ ಗಿಡ ಹಾಕಿದ್ದಾರೆ ನನ್ನಮ್ಮ, ನೋಡಿ ಕಾಣ್ತದಲ್ಲ. ಸೊ ಅದು ಬಿಸಿಲಿಗೆ ಒಣಗಬಾರ್ದು. ಮತ್ತು ನಮ್ಮಲ್ಲಿ ಇದು ಅಂಗಳಕ್ಕೆಲ್ಲ ಇದು ಬರ್ತದೆ, ನಮ್ಮ ಮನೆಗೆ ಅಂಗಳಕ್ಕೆ ಪಿಕಾಕ್ ಬರ್ತದೆ. ಸೊ ಆ ಪಿಕಾಕ್ ಎಂತ ಮಾಡ್ತದೆ ಅಂದರೆ ಅದನ್ನೆಲ್ಲ ತಿಂದು ಹೋಗ್ತದೆ. ಚಿಕ್ಕಪ್ಪನ ಇದು ತೋಟದಲ್ಲಿ ಅಂದರೆ ಅಲ್ಲಿ ಮೇಲೆ ತಟ್ಟಲ್ಲಿ ಏನೇನು ಆಗ್ತದೆ ಅದು ಎಲ್ಲ ತರಕಾರಿಯನ್ನು ಅದೇ ತಿಂದು ಹೋಗ್ತದೆ ಗೈಸ್. ಗಿಡ ದೊಡ್ಡದಾಗ್ಲಿಕ್ಕೂ ಬಿಡುವುದಿಲ್ಲ ನವಿಲುಗಳು. ಅದು ಪತ್ಪೆ ಗಿಡ ಅಲ್ಲ ಅಂತೆ, ಅರಿವೆ ಗಿಡ ಅಂತೆ. ಪತ್ಪೆ ತುಳುವಲ್ಲಿ ಹೇಳುದು, ಅದಕ್ಕೆ ನನ್ನ ಅಮ್ಮ ಇಲ್ಲಿ ಬಂದು ನನಗೆ ಬೈತಿದ್ದಾರೆ ಗೈಸ್. ಇಟ್ಸ್ ಇಸ್ ನಾಟ್ ಬಾಯ್ಲಿಂಗ್, ಇಟ್ಸ್ ಫ್ರೈಯಿಂಗ್ ಅಂತ ನಾನು ಅಕ್ಕಳಿಗೆ ಗೊತ್ತಿಲ್ಲ, ಅದು ಬೇಯ್ಲಿಂಗ್ ಹೇಳ್ತಾರೆ. ಕಲರ್ ತಿಂತಾರೆ ಕಲರ್. ಈಚೆ ಸೈಡಲ್ಲಿ ಆಮ್ಲೆಟ್ ಮಾಡುವ ಫ್ರೆಂಡ್ಸ್. ನನ್ನ ಅಮ್ಮನ ಎಂಟ್ರಿ ಬಂದ ಮೇಲೆ ಅಡುಗೆ ಕೋಣೆಗೆ ಎಲ್ಲರೂ ಲಟಪಟ ಆಗ್ತಾರೆ. ಈಗ ನಾವಿರುವಾಗ ಅಮ್ಮ ಬರಬಾರ್ದು, ಟೊಮೆಟೊ ಚೆಕ್ ಹೌದಾಯ್ತಾ ಚೆಕ್ ಉದುದಾಯ್ತಾ ಅಂತ ಹೇಳ್ಕೊಂಡಿರ್ತಾರೆ ಗೈಸ್. ಆಯ್ತಾ ಅನ್ಸುತ್ತೆ ನನಗೆ ಮುಖ್ಯ ಅಂತೇನೆ ಮುಖ್ಯ. ಒಂದು ಚಮಚ ಎಣ್ಣೆ, ಪೆಪ್ಪರ್ ಹಾಕಿಗೆ, ಪೆಪ್ಪರ್, ಉಪ್ಪು, ಅರಶಿನ. ಸೊ ಗಾಯ್ಸ್ ನಾನು ಹೇಳ್ತೇನೆ ನಿಮಗೆ, ಇದು ಫ್ರೈಡ್ ರೈಸಿಗೆ ಮೊಟ್ಟೆ ಹೇಗೆ ಹಾಕೋದು ಅಂತ. ಅಲ್ಲ ಅದು ತೆಗೆದು ಹಾಕೋದು, ಬಟ್ ಮೊಟ್ಟೆ ಹೀಗೆ ಮಾಡಬೇಕು. ಇದಕ್ಕೆ ನೀರುಳ್ಳಿ ಎಲ್ಲ ಹಾಕ್ಲಿಕ್ಕಿಲ್ಲ ಗೈಸ್, ಯಾಕಂದರೆ ನಾವು ಇದರಲ್ಲಿ ಹಾಕಿರ್ತೇವಲ್ಲ. ಸೊ ಜಸ್ಟ್ ಪೆಪ್ಪರ್ ಇನ್ನು ಸ್ವಲ್ಪ ಹಾಕೋ. ಹಾಂ, ಅರಶಿನ ಹುಡಿ ನಾವು ಯಾಕೆ ಹಾಕೋದಂದರೆ ಗೊತ್ತುಂಟ ಗೈಸ್, ಅದು ಪೊಡಸು ಬರಬಾರ್ದಲ್ಲ, ಹೊಳಸು ಬರಬಾರ್ದಲ್ಲ, ಅದಕ್ಕೆ ನಾವು ಹಾಕೋದು ಅಷ್ಟೇ. ಬಿಗ್ ಬಾಸ್ ಹೇಳ್ಬೇಕಲ್ಲ ಗೈಸ್, ನಾವೊಂದು ಯೂಟ್ಯೂಬರ್ ಆಗಿರೋದ್ರಿಂದ ನಮ್ಮ ರಕ್ಷಿತನಿಗೆ ನೀವು ಕೂಡ ಅವಳಿಗೆ ಸಪೋರ್ಟ್ ಮಾಡಿ. ಹೌದು, ಯೂಟ್ಯೂಬರ್ ಆದಾಗ ನಾವು ಯೂಟ್ಯೂಬರ್ಸ್ಗಳಿಗೆ ಸಪೋರ್ಟ್ ಮಾಡೋದು. ವೋಟ್ ಮಾಡಿ, ಸಪೋರ್ಟ್ ಮಾಡಿ, ಥ್ಯಾಂಕ್ ಯು.
ಒಂದು ಸೈಡಿಂದ ನಮ್ಮ ಆಮ್ಲೆಟ್ ರೆಡಿ ಆಗ್ತಾ ಉಂಟು, ಇನ್ನೊಂದು ಸೈಡಿಂದ ಇದು ಬೇಯ್ತಾ ಉಂಟು. ಅಲ್ಲಿ ನಮ್ಮ ಅಪ್ಪ ಬಂದರು ಬೆಳಿಗ್ಗೆ ದೀಪ ಇಡ್ಲಿಕ್ಕೆ. ಎಲ್ಲ ಹೋಗ್ತು ಸ್ನಾನ ಎಲ್ಲ ಮಾಡಿ ಬೆಳಿಗ್ಗೆ ಆಗುತ್ತೆ. ಅಪ್ಪನಿಗೆ ನಮ್ಮ ಫ್ರೈಡ್ ರೈಸ್ ತಿನ್ನಿಸೋದಿಲ್ಲ, ಅಂದರೆ ಅವರು ಹೇಳಿದನ್ನೆಲ್ಲ ನಾವು ತಿನ್ನಬೇಕು, ನಾವು ಹೇಳಿದ ಅಪ್ಪ ತಿನ್ನೋದಿಲ್ಲ. ನೋಡಿ ಇದು ರೆಡಿ ಆಯಿತು, ಸೈಡಿಗೆ ಇಡುದು. ಇವಳಿಗೆ 2 ಕೈ ಉಂಟು, ನನಗೆ ಸಹ 2 ಕೈ ಉಂಟು. ಅದರೊಳಗೆ ವಿಡಿಯೋಗ್ರಾಫರ್ ಬೇಕಂತೆ ಅವಳಿಗೆ, ವಿಡಿಯೋ ತೆಗೆಯುವವರು. ಎರಡು ಕೈ ಯೂಸ್ ಆದ ನೋಡಿ. ಇದು ನಿನ್ನೆ ಕಬಾಬ್ ಅದನ್ನು ಹಾಕ್ತಿದ್ದಾರೆ ಮಾಡಿ. ಹೌದು ನೋಡಿ, ಅದರಲ್ಲಿ ಅಡಿಯಲ್ಲಿ ಅದು ಕರೆಂಚಿಸಿದಾಳೆ ಅಕ್ಕ. ಅವಳಿಗೆ ಎಂಥ ಕೆಲಸ ಸಹ ನೆಟ್ಟಗೆ ಮಾಡಲಿಕ್ಕೆ ಬರುತ್ತಿಲ್ಲ ಗೈಸ್, ಏನಾದರೂ ಒಂದು ಎಡವಟ್ಟು ಮಾಡೇ ಮಾಡ್ತಾಳೆ ಗೈಸ್. ನಮ್ಮಲ್ಲಿ ದೇವರಿಗೆ ದೀಪ ಸಹ ನಾವು ತೆಂಗಿನ ಎಣ್ಣೆವೇ ಇಡುದು. ಎಲ್ಲ ಸಹ ನ್ಯಾಚುರಲಿ, ಎಲ್ಲ ಸಹ ನಮ್ಮದು ಬ್ಯೂಟಿ ಸಹ ಎಂತ ನೋಡಿ ಅಂತೆ ನಮ್ಮ ಅಡಿಗೆ ಈ ನಮೂನಿ ಎಲ್ಲ ಮಾಡುದು ನಾವು. ರೆಡಿ ಆಯ್ತು. ಒಬ್ಬಳೇ ಇದ್ರೆ ಎಷ್ಟು ನೀಟ್ ಮಾಡ್ತೇನೆ. ಇವಳೇ ದೊಡ್ಡ ಇದು ಹಾಕು. ಹೌದು, ನಾನೇ ದೊಡ್ಡ ಇದು. ಆಯ್ತು, ಈಗ ಇದಕ್ಕೆ ಕೈ ಹೇಳುದು. ಅದು ಅಮ್ಮನಿಂದಾಗಿ ಹೀಗೆ ಆದದ್ದು ಗೈಸ್, ಅದು ಅಮ್ಮ ಅದನ್ನು ಗಟ್ಟಿ ಮಾಡಿದ್ದು. ಅದನ್ನು ಮೇಲೆ ಇಟ್ಟು ಅದಕ್ಕೆ ಸ್ಪೂನ್ ಎಲ್ಲ ಅದನ್ನು ಮಾಡಿ ಹೀಗೆ ಮಾಡಿದ್ದಾರೆ, ಕಾಣಿಸ್ತದೆ ಅದಕ್ಕೆ. ಹಾಗೆ ಒಂದು ಕರಿಂಚ ಅದನ್ನ ಆಮ್ಲೆಟ್ ಹಿಜ್ಜೆ ಆಮ್ಲೆಟ್ ಆಯ್ತಾ ಕೋರಿ ನಾವಿವತ್ತು ಮಾಡ್ತಿರೋದು ಎಗ್ ಫ್ರೈಡ್ ರೈಸ್ ಅಲ್ಲ, ಚಿಕನ್ ಎಗ್ ಫ್ರೈಡ್ ರೈಸ್. ಅದು ಫ್ರೆಂಡ್ಸ್, ಇದು ಇನ್ಸ್ಟೆಂಟ್ ಆಗಿ ಡಿಸೈಡ್ ಅದು ನಾವು ಚಿಕನ್ ಹಾಕ್ಲಿಕ್ಕೆ. ಯಾಕಂದರೆ ನಮ್ಮ ಕ್ಯಾಂಟೀನಲ್ಲಿ ಈ ಥರ ಮಾಡ್ತಾರೆ. ಅದರಲ್ಲಿ ಚಿಕನ್ಗಿಂತ ಜಾಸ್ತಿ ಎಗ್ಗೇ ಇರ್ತದೆ ಚಿಕನ್ ಫ್ರೈಡ್ ರೈಸ್ ಹೇಳಿದರೆ. ಆದರೆ 50 ರೂಪಾಯಿಗೆ ಚಂದ ಇರ್ತದೆ. ರೆಡಿ ಆಯಿತು, ಈಗ ಇದನ್ನು ಹಾಕುದು. ಇಲ್ಲೇ ಇರೋ ಸ್ವಲ್ಪ ಹೊತ್ತು. ಫೈನಲ್. ಆ್ಯಕ್ಚುಲಿ ಇದ್ರ ಬ್ಯಾಕ್ ಕ್ಯಾಮರಾ ಒಳ್ಳೆ ಇಲ್ಲ, ಒಳ್ಳೆ ಇದು ಜಾಸ್ತಿ ಬರ್ತದೆ, ಗ್ರೀನ್ ಗ್ರಾಮ್ ಥರ ಎಂಥದ್ದು ಆ ಥರ ಬರ್ತದೇನೋ. ಗ್ರೀನ್ ಥರ ಏನೋ ಬರ್ತದೆ. ಸೊ ಫೈನಲಿ ನಮ್ಮದು ರೆಡಿ ಆಯಿತು. ತಿನ್ನುವುದೇ ಚಂದ ಫ್ರೈ ಇಲ್ಲ, ಜೋರಲ್ಲಿ ನಾನೆಲ್ಲ ಕ್ಲೀನ್ ಮಾಡಬೇಕು ಗೈಸಿಗೆ. ಅಲ್ಲ, ನಾ ವಿಡಿಯೋಗೆ ಬೇಕಾಗಲ್ಲ ಆಯ್ತು, ಎಲ್ಲರೂ ನಾನು ಮಾಡ್ತೇನೆ. ಫೈನಲ್ ಆಗಿ ಒಂದು ಅರ್ಧ ಲಿಂಬೆ ಹುಳಿ ಹಿಂಡಿದ್ರೆ ನಮ್ಮ ಇದು ಮಾಡೋಣ. ಲಿಂಬೆ ಹುಳಿ ಬೀಜ ತೆಗಿಬೇಕಲ್ಲ ಫ್ರೆಂಡ್ಸ್. ಫ್ರೆಂಡ್ಸ್ ನಮ್ಮದು ರೆಡಿ ಆಯಿತು, ತಿನ್ನೋದು. ಚಂದಾಗಿದೆಯಾ? ಸೂಪರ್. ಟೇಸ್ಟ್ ಮಾಡಿ ಹೇಳೋ. ಸತ್ಯ ಸೇರಿ ಮಾಡಿ ಅದಕ್ಕೆ ಸತ್ಯ ತುಂಬಾ ತುಂಬಾ ಚಂದ ಆಗಿದೆ ಗೈಸ್. ಹೋಟೆಲಲ್ಲಿ ಸಿಗೋ ಥರ ಅದಕ್ಕಿಂತ ಚಂದಾಗಿದೆ. ಹೋಟೆಲಲ್ಲಿ ಜಾಸ್ತಿ ಎಣ್ಣೆ ಹಾಕೋ ಥರ ಆಗಿರ್ತದೆ, ಸಕ್ಕತ್ತಾಗಿದೆ.